ಹಣದ ಮೇಲಿನ ಮೋಹವೇ ಅಂತದ್ದು. ಕಷ್ಟವಿಲ್ಲದೆ ಹೆಚ್ಚಾಗಿ ಹಣ ಬರುತ್ತೆ ಅಂತಂದ್ರೆ ಕೆಲ ಜನ ಎಂತವರನ್ನು ನಂಬಿಡ್ತಾರೆ. ಹಾಗೆ ಆ ದಂಪತಿಯನ್ನ ನಂಬಿ ಲಕ್ಷ ಲಕ್ಷ ಹಣ ಕೊಟ್ಟವರೆಲ್ಲ ಈಗ ಬೀದಿಗೆ ಬಂದಿದ್ದಾರೆ. ಧೂಮ್ ಧಾಮ್ ಪಾರ್ಟಿ, ಐಷಾರಾಮಿ ಜೀವನ. ಇವಳು ಪುಷ್ಪ ಅಂದ್ರೆ ಫ್ಲವರ್ ಅನ್ಕೋಬೇಡಿ, ಇವಳೊಬ್ಬಳು ಫ್ರಾಡ್. ಹಣ ಡಬಲ್ ಮಾಡಿ ಕೊಡ್ತೇವೆಂದು ಆಮಿಷ. ಪತಿ ಜೊತೆ ಕೋಟಿಗಟ್ಟಲೆ ದೋಚಿದ ಆಂಧ್ರ ಆಂಟಿ. ಪುಷ್ಪ, ಬೊಗ್ಗು ಶ್ರೀರಾಮುಲು, ಆಂಧ್ರದ ಅನಂತಪುರದ ದಂಪತಿ ಇವರು. ದಾವಣಗೆರೆ ಜಿಲ್ಲೆ ಜಗಳೂರನ್ನೇ ತನ್ನ ಅಡ್ಡ ಮಾಡ್ಕೊಂಡಿದ್ರು. ಮೀನಾ ಎಂಬ ಗೆಳತಿಯಿಂದ 3 ಲಕ್ಷ ಪಡೆದಿದ್ದ ಪುಷ್ಪ ಒಂದೇ ವಾರಕ್ಕೆ 6 ಲಕ್ಷ ಕೊಟ್ಟಿದ್ದಳು. ಬಳಿಕ ಮೀನಾ ಪುಷ್ಪಾಳ ಕೈಚಳಕವನ್ನ ಜನರಿಗೆಲ್ಲ ಹೇಳಿದ್ಲು. ಅದ್ದೂರಿಯಾಗಿ ಬರ್ತ್ಡೇ ಆಚರಿಸಿದ್ದ ಪುಷ್ಪ ಪಾರ್ಟಿಗೆ ಬಂದವರಿಗೆಲ್ಲ ಹಣ ಡಬ್ಲಿಂಗ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಇದನ್ನ ನಂಬಿ ರೇಣುಕಮ್ಮ 33 ಲಕ್ಷ, ಪ್ರಿಯಾಂಕಾ 50 ಲಕ್ಷ, ಟಿ ತಿರುಮಲೇಶ್ 17 ಲಕ್ಷ, ಇನ್ನೊಬ್ಬರು 40 ಲಕ್ಷ, ಹೀಗೆ ಕೋಟಿ ಹಣವನ್ನ ಸಂಗ್ರಹಿಸಿದ್ದ ದಂಪತಿ ಈಗ ಜೂಟ್ ಹೇಳಿದ್ದಾರೆ. ಜಗಳೂರಿನಲ್ಲೇ 300ಕ್ಕೂ ಹೆಚ್ಚು ಜನರಿಗೆ ವಂಚಿಸಿರುವ ದಂಪತಿ ವಿರುದ್ಧ ಕೇಸ್ ದಾಖಲಾಗಿದೆ. ನೀವು ಟ್ರಸ್ಟ್ ಅಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಮ ಹಣನ ನಾವು ದ್ವಿಗುಣ ಮಾಡಿಕೊಡ್ತೀವಿ ಅಂತೇಳಿ ಸ್ಟಾರ್ಟಿಂಗು ಸ್ವಲ್ಪ ಹಾಕ್ಸ್ಕೊಂಡ್ರಿ ಸರ್. ಒಂದು 3 ಲಕ್ಷ ಅಕೌಂಟ್ ಅಂತ ಹಾಕ್ಸ್ಕೊಂಡು ಕೊಟ್ಟಿದ್ದಾರೆ ಸರ್. ಅದನ್ನ 6 ಲಕ್ಷ ಕೊಟ್ಟು ಮತ್ತೆ 10 ಲಕ್ಷ ಅಕೌಂಟ್ ಹಾಕಿರಿ ಮತ್ತೆ ಕೊಡ್ತೀವಿ ಅಂತೇಳಿ ಎಲ್ಲ ಜಮೀನುಗಳು ಮಾರಿ ಬಂಗಾರಗಳೆಲ್ಲ ಒಡವೆ ಎಲ್ಲ ಇಟ್ಟು ಸುಮಾರು ಜನ ಹೆಣ್ಮಕ್ಳು ಈ ಇದಕ್ಕೆ ಬಲಿಯಾಗಿದ್ದಾರೆ. ನಿವೇಶನ ಕೊಡಿಸ್ತೇನೆಂದು ವಂಚನೆ, ಮೋಸಕ್ಕೆ ಒಳಗಾದವರ ಪ್ರತಿಭಟನೆ. ಮನೆಯಲ್ಲಿ ಕೂತಿರಬೇಕಾದ ವಯಸ್ಸಲ್ಲಿ ಪಂಚಾಯತ್ ಕಚೇರಿ ಮುಂದೆ ಧರಣಿ ಕೂತಿದ್ದಾರೆ. ಅಂದ ಹಾಗೆ ಇವರು ಗದಗ ಜಿಲ್ಲೆ ಶಿರಹಟ್ಟಿಯ ಕೊಂಚಿಗೇರಿ ಗ್ರಾಮದ ದಲಿತ ಸಮುದಾಯದ ಜನರು. ಸರ್ಕಾರ 5 ಎಕರೆ 5 ಗುಂಟೆ ಜಮೀನು ಖರೀದಿಸಿ ಇವರಿಗೆ ನಿವೇಶನ ನೀಡೋದಕ್ಕೆ ಮುಂದಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಗ್ರಾಮ ಪಂಚಾಯತ್ ಸದಸ್ಯ ಈರಣ್ಣ ಹುಡೇದ್ ನಿವೇಶನ ಕೊಡಿಸ್ತೀನಿ ಅಂತ ಕೆಲವರಿಂದ 80 ರಿಂದ 90 ಸಾವಿರ ವಸೂಲಿ ಮಾಡಿದ್ದಾನಂತೆ. ಆದ್ರೆ 2 ವರ್ಷವಾದ್ರೂ ನಿವೇಶನ ಕೊಟ್ಟಿಲ್ಲ. ಹೀಗಾಗಿ ಪಂಚಾಯತ್ ಅಧಿಕಾರಿಗಳನ್ನ ಕೇಳಿದ್ರೆ ಹಣ ಕೊಟ್ಟಿದ್ದು ಗೊತ್ತಿಲ್ಲ ಅಂತಿದ್ದಾರೆ. ಜಾಗಕ್ಕಾಗಿ ನಮ್ಮ ಮಗಳು 75,000 ರೂಪಾಯಿ ಕೊಟ್ಟಾರ್ರಿ ಮಾಜಿ ಅಧ್ಯಕ್ಷರ ಕೈಯಾಗ. ಈರಣ್ಣ ಸಾವ್ಕಾರ ಜಾಗ ಕೊಡ್ತೇವೆ ಅಂತ ತಗೊಂಡಿದ್ದಾರೆ. ಮನಿ ಜಾಗ ರೀ, ಪ್ಲಾಟ್ಗೆ ಜಾಗ ಕೊಡ್ತೇವೆ ಅಂತ ಬೈಲ್ ಜಾಗ ಕೊಡ್ತೇವೆ ಅಂತ ತಗೊಂಡಾರ. ಪಂಚಾಯತಿಂದ ಹ್ಞೂ ರೀ, ಮನಿ ಹಾಕ್ಸ್ಕೊಡ್ತೇವೆ ಅಂತ ತಗೊಂಡಾರ. ಇಲ್ರಿ 3 ವರ್ಷ ಆತನ್ರಿ. ಗ್ರಾಮ ಸಭೆಯಲ್ಲಿ 130 ಫಲಾನುಭವಿಗಳು ಆಯ್ಕೆಯಾಗಿದ್ದಾರೆ. ಆದ್ರೆ ಮೇಲಧಿಕಾರಿಗಳಿಂದ ಅದಕ್ಕೆ ಒಪ್ಪಿಗೆ ಇನ್ನೂ ಸಿಕ್ಕಿಲ್ಲ ಅಂತಿದ್ದಾರೆ. ಹೀಗಾಗಿ ಹಣ ಕೊಟ್ಟವರೆಲ್ಲ ಈಗ ದಿಕ್ಕೆಟ್ಟಿದ್ದಾರೆ. ದಾವಣಗೆರೆಯಿಂದ ಬಸವರಾಜ ದೊಡ್ಮನಿ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.